ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಲವ್ ಲೈಫ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಏಪ್ರಿಲ್ 8 to 16ವರೆಗೆ ತುಲಾ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ಅವರು ಮೀನ, ಮಕರ, ವೃಶ್ಚಿಕ ಅಥವಾ ಮೇಷ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಮತ್ತು ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಹೊಸದಾಗಿ ನನಗೆ ಕಟಕ ಮತ್ತು ಸಿಂಹ ರಾಶಿ ಕೂಡ ಕಾರ್ಡ್ಸಲ್ಲಿ ಶೋ ಆಗಿದೆ. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವರು ಕೂಡ ಆಗಿರ್ಬೋದು. ರಿಲೇಷನ್ಶಿಪ್ಪಲ್ಲಿ ಇರೋರಾಗಿದ್ದರೂ ಕೂಡ ಕೆಲವೊಮ್ಮೆ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ನಾನು ತುಲಾ ರಾಶಿಯವ್ರಿಗೆ ಮೆಸೇಜ್ ಅಥವಾ ಒಂದು ಮಾಹಿತಿ ಅಂತ ಕೊಡೋದಾದರೆ, ಮೇ ಬಿ ಖಂಡಿತವಾಗ್ಲೂ ನಿಮ್ಗೆ ಯಾರಾದರೂ ಪೆಂಟಿಕಲ್ಸ್ನ ಆಫರ್ ಮಾಡಿದರೆ, ಹಣನ ಆಫರ್ ಮಾಡಿದರೆ, ಅಥವಾ ನಿಮಗೆ ಜಾಬು ಅಥವಾ ಯಾವುದಾದ್ರೂ ಒಂದು ಆಫರ್ ಬಂದರೆ ನೀವು ಅದಕ್ಕೆ ಖಂಡಿತವಾಗ್ಲೂ ಎಸ್ ಹೇಳಬಹುದು ಅಂತ ನಾನು ಹೇಳ್ತೀನಿ. ಫಸ್ಟ್ ನನಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. 10 ಆಫ್ ಪೆಂಟಿಕಲ್ಸ್ ನಾನು ಆಗಲೇ ಹೇಳಿದೆ, ಪೆಂಟಿಕಲ್ಸ್ ಅಂದರೆ ಹಣ ಬಂದರೆ ನೀವು ಎಸ್ ಹೇಳಿ, ಅಥವಾ ಜಾಬ್ ಅಥವಾ ಆಫರ್ ಅಂತ ಅಂದ್ಕೊಳ್ಳಿ ಅದನ್ನು. 10 ಆಫ್ ಪೆಂಟಿಕಲ್ಸ್ ಇದ್ದರೆ ನಿಮಗೆ ನ್ಯೂ ಕಾನ್ಫಿಡೆಂಟ್ ಬಂದಿದೆ. ತುಲಾ ರಾಶಿಯವ್ರಿಗೆ ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ. ಇವಾಗ ಏನಾದರೂ ಆಗಲಿ, ಏನು ಬಂದುಬಿಡುತ್ತೆ ನನಗೆ, ಸೊ ಸ್ಟ್ಯಾಂಡ್ ಎ ಗ್ರೌಂಡ್ ಅಂತ ನಾನು ಯಾವಾಗಲೂ ಹೇಳೋ ಹಾಗೆ ಗಟ್ಟಿಯಾಗಿ ನಿಲ್ಕೊಳ್ಳಿ. ಯಾವುದೇ ಬಿರುಗಾಳಿ ಬಂದರೂ ಕೂಡ ಅಲ್ಗಾಡಬಾರ್ದು. ಏನಾಗ್ಬಿಡುತ್ತೆ ಅಬ್ಬಬ್ಬ ಅಂದರೆ, ಸೊ ಆ ಥರ ಇರಬೇಕು. ಮನುಷ್ಯನಿಗೆ ಧೈರ್ಯ ಮುಖ್ಯ, ಕಾನ್ಫಿಡೆನ್ಸ್ ಮುಖ್ಯ. ಕಾನ್ಫಿಡೆನ್ಸ್ ಇದ್ದರೆ ಸೊ 90% ಕಷ್ಟಗಳು ಅದಾಗಾಗೆ ಸಾಲ್ವ್ ಆಗಿಬಿಡುತ್ತೆ. ಸ್ಟ್ರಾಂಗ್ ಆಗಿರೋ ಹಾರ್ಟ್ನ ಇಟ್ಕೊಳ್ಳಿ ನೀವು. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದೆ ಕೆಲವ್ರಿಗೆ. ಖಂಡಿತವಾಗ್ಲೂ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಜೊತೆ ನಿಮಗೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಕು, ಅಥವಾ ನೀವು ಈ ಥರ ಇದ್ದೀರೋ ಅಥವಾ ಅದರ್ ಪರ್ಸನ್ ಇದೆ. ತುಂಬ ಕಾಮ್ ಆಗಿರೋ ಎನರ್ಜಿ ಇದೆ ಕೆಲವ್ರಿಗೆ, ತುಲಾ ರಾಶಿಯವ್ರಿಗೆ. ಎಲ್ಲ ಸರಿಯಾಗಿ ಕೆಲವರಿಗಿದೆ. ಸೆಕೆಂಡ್ ಕಾರ್ಡ್ ನನಗೆ 10 ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಹ್ಯಾಪಿಯಾಗಿದ್ದೀರಾ. ಸೊ ಮೇ ಬಿ ರಿಲೇಷನ್ಶಿಪ್ ವಿಷಯದಲ್ಲಿ ಹಣನ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಜಾಯ್ ಇದೆ. ಮೇ ಬಿ ತುಂಬ ಹಣ ಬರ್ತಾ ಇದೆ ನಿಮಗೆ. ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಮಾತ್ರ ಅಂತ ನಾನು ಹೇಳ್ತೀನಿ. ಕೆರಿಯರ್ ಬಗ್ಗೆ ತುಂಬ ಫೋಕಸಿವ್ ಆಗಿದ್ದೀರಾ. ಬಿಲ್ಸ್ನ ಪ್ಲೇ ಮಾಡೋಷ್ಟು, ನಿಮಗೆ ಪೇ ಮಾಡೋಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಹಣ ಇದೆ ನಿಮಗೋ ಅಥವಾ ಅದರ್ ಪರ್ಸನ್ಗೋ. ಥರ್ಡ್ ನನಗೆ ಚಾರೆಟ್ ಕಾರ್ಡ್ ಬಂದಿದೆ. ಸೊ ಚಾರೆಟ್ ಕಾರ್ಡ್ ಬಂದರೆ ಖಂಡಿತ ನೀವು ಕಟಕ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ಕೆಲವರು. ಇನ್ನು ಚಾರೆಟ್ ಕಾರ್ಡ್ ಇರೋದ್ರಿಂದ ಫಾಸ್ಟ್ ಮೂವಿಂಗ್ ಎನರ್ಜಿ ಇದೆ, ಅದು ಕೂಡ ಲವ್ ವಿಚಾರದಲ್ಲಿ. ಡಿಸ್ಟೆನ್ಸ್ ಕೂಡ ಇದೆ ಇಬ್ಬರ ಮಧ್ಯೆ. ಫಾರ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದೆ, ಲಾಂಗ್ ಡಿಸ್ಟೆನ್ಸ್. ಮೆಡಿಟೇಟ್ ಮಾಡಿ ಅಂತ ನಾನು ಹೇಳ್ತೀನಿ. ಈಗಾಗಲೇ ಮೆಡಿಟೇಟ್ ಮಾಡೋಕ್ಕೆ ಅಭ್ಯಾಸ ಇದ್ದರೆ ಖಂಡಿತ ಒಳ್ಳೆಯದು. ಮೇ ಬಿ ತುಂಬ ಪರ್ಟಿಕ್ಯುಲರ್ ಇದ್ದೀರಾ ನಿಮ್ಮ ಕನಸುಗಳ ಬಗ್ಗೆ, ಗೋಲ್ಗಳ ಬಗ್ಗೆ. ನೀವಿದ್ದೀರಾ ಅಥವಾ ಅದರ್ ಪರ್ಸನ್ ಇದ್ದಾರೆ, ಅಥವಾ ಅವರು ಡ್ರೀಮ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನ್ನ ಕನಸಿದು, ಅಥವಾ ನನಗೆ ಈ ಥರ ನೆನ್ನೆ ರಾತ್ರಿ ಕನಸು ಬಂದಿತ್ತು ನೈಟು, ಆ ಥರ ಒಂದು ಡಿಸ್ಕಷನ್ ಇದೆ. ಮೇ ಬಿ ಇಬ್ಬರು ಒಂದೇ ಸ್ಟೇಜಲ್ಲಿದ್ದಾರೆ. ಮಿರರಿಂಗ್ ಎನರ್ಜಿ ಇದೆ. ಸೊ ನಿಮಗೇನಾಗುತ್ತೋ ಅವ್ರಿಗೂ ಆಗುತ್ತೆ. ಸಿಮಿಲರ್ ಆ್ಯಂಡ್ ಸೇಮ್ ಅಂತ ನಾನು ಹೇಳೋದು. ಫೋರ್ತ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಸೊ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಖಂಡಿತ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಸಿಂಗಲ್ ಇದ್ದಾರೆ. ಕೆಲವರಿಗೆ ಕನೆಕ್ಟ್ ಆಗಬೇಕು ಅಂತ ವ್ಯಕ್ತಿ ಇರ್ತಾರೆ, ಕೆಲವರಿಗೆ ಅವ್ರು ಸಿಂಗಲ್ ಇದ್ದಾರೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸ್ ಇದ್ದರೆ ಖಂಡಿತವಾಗ್ಲೂ ಅವ್ರು ಸಿಂಗಲ್ಸ್ ಇದ್ದಾರೆ. ಮೇ ಬಿ ಬೋತ್ ಮೂವಿಂಗ್ ಇಂಟು ಮಿಂಗಲ್ ಅಂತ ಹೇಳ್ತೀನಿ. ಸಿಂಗಲ್ ಇದ್ದಾರೆ, ಅವ್ರು ರೆಡಿಯಾಗಿದ್ದಾರೆ, ನೀವು ಯಾವಾಗ ಅಪ್ರೋಚ್ ಮಾಡ್ತೀರಾ ಅಂತ. ರಿಲೇಷನ್ಶಿಪ್ ಇದೆ, ಗುಡ್ ರಿಲೇಷನ್ಶಿಪ್ ಇದೆ, ಡೀಪ್ ಆ್ಯಂಡ್ ಇಂಟಿಮೇಟ್ ಕನೆಕ್ಷನ್ ಕೂಡ ನಾನು ಹೇಳ್ತೀನಿ ಕೆಲವರಿಗೆ. ಇನ್ನು ಕೆಲವರು ಅಪ್ರೋಚ್ ಮಾಡಿಲ್ಲ ಅನ್ನೋರು ಕೂಡ ಅಪ್ರೋಚ್ ಮಾಡ್ಬೋದು. ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಮೇ ಬಿ ಸ್ಟೂಡೆಂಟ್ ಇರ್ಬೋದು ಅವರು. ಪೇಪರ್ ವರ್ಕ್ ಅಂತ ಹೇಳೋ ಹಾಗೆ, ನಾನು ಯಾವಾಗಲೂ ಹೇಳೋ ಹಾಗೆ, ನೀವೇನೋ ಪೇಪರ್ ವರ್ಕ್ ಮಾಡ್ತಿದ್ದೀರಾ. ಮೇ ಬಿ ಬುಕ್ಸ್ನ ಓದ್ತಾ ಇದ್ದೀರಾ, ಎಕ್ಸಾಮ್ಸ್ ಬಂತೋ, ಅಥವಾ ಕೆಲವರು ಇಂಟರ್ನಲ್ಸ್ನ ಬರೆಯೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದರ್ ಪರ್ಸನು ತುಂಬ ಪೇಪರ್ ವರ್ಕ್ನ ನಾನು ಹೇಳ್ತೀನಿ. ಕೆಲವ್ರಿಗೆ ಕೋರ್ಟಲ್ಲಿ ಏನಾದರೂ ಕೆಲಸ ಇರ್ಬೋದು ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ. ಸೊ ಆ ಥರ ಎನರ್ಜಿ ಕೂಡ ಇದೆ. ಫಿಫ್ತ್ ನನಗೆ ಕ್ವೀನ್ ಆಫ್ ವಾಂಡ್ಸ್ ಇದೆ. ಕಾನ್ಫಿಡೆನ್ಸ್ ಬಂದಿದೆ ಅಂತ 10 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಾಗೆ ನಾನು ಹೇಳಿದ್ದೆ ಫಸ್ಟ್ ಕಾರ್ಡಲ್ಲಿ. ಫಿಫ್ತ್ ಕೂಡ ನನಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಕಾನ್ಫಿಡೆನ್ಸ್ ಇದೆ, ಫೀಲಿಂಗ್ ಸೆಕ್ಯೂರ್ಡ್ ಇದೆ, ಸೊ ಗಾರ್ಡೆಡ್ ಎನರ್ಜಿ ಇದೆ. ಕೆರಿಯರ್ ಬಗ್ಗೆ ತುಂಬ ಫೋಕಸ್ ಇದೆ, ಸೊಸೈಟಿ ಬಗ್ಗೆ ಕೂಡ. ಸೊ ನನ್ನ ಮರ್ಯಾದೆ ಮುಖ್ಯ ಅನ್ನೋ ಥರ ವ್ಯಕ್ತಿ ಇದ್ದೀರಾ ನೀವು ತುಲಾ ರಾಶಿಯವರು, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಇರ್ಬೋದು. ಖಂಡಿತವಾಗ್ಲೂ ನೀವೇನಾದರೂ ಒಳ್ಳೆ ಕೆರಿಯರಲ್ಲಿದ್ದರೆ ಖಂಡಿತವಾಗ್ಲೂ ನಿಮ್ಮನ್ನು ಹುಡುಕೊಂಡು ನೀವು ಪ್ರೀತಿಸಿರೋ ವ್ಯಕ್ತಿ ಅಥವಾ ಲವ್ ಖಂಡಿತ ಬರುತ್ತೆ. ಸೊ ನಿಮಗೂ ಕೂಡ ಅದೇ ಥರ ಕೆಲವರಿಗೆ ಆಗಿದೆ, ಕೆಲವ್ರಿಗೆ ಮುಂದೆ ಕೂಡ ಆಗುತ್ತೆ. ಕೆಲವರು ನಿಮ್ಮನ್ನು ನೋಡೋಕ್ಕೋಸ್ಕರ ಸೊ ಮೇ ಬಿ ಟ್ರಾವೆಲ್ ಮಾಡಿ ಬರ್ತಾ ಇದ್ದಾರೆ.
ಕೆಲವರು ಅದರ್ ಪರ್ಸನ್ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇದೆ. ಮೇ ಬಿ ತುಲಾ ರಾಶಿಯವರು ನೀವು ಕೂಡ ಇದನ್ನು ಮಾಡ್ಕೊಳ್ಬೋದು, ಫೀಲಿಂಗ್ಸ್ನ ಹೇಳ್ಕೊಳ್ಬೋದು ಅದರ್ ಪರ್ಸನ್ ಮುಂದೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದೆ. ಕೆಲವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಒಬ್ರಿಗೊಬ್ರು. ಮೇ ಬಿ ಗುಡ್ ಲುಕ್ಕಿಂಗ್ ಇದ್ದೀರಾ ಬೋತ್ ಆಫ್ ಯು ಅಂತ ನಾನು ಹೇಳ್ತೀನಿ ಕೆಲವರಿಗೆ. ಸೊ ಒಂದು ಕನೆಕ್ಷನ್ ಇದೆ, ಡೀಪ್ ಆಗಿರೋ ಕನೆಕ್ಷನ್ ಇದೆ, ಸೋಲ್ಫುಲ್ ಕನೆಕ್ಷನ್ ಇದೆ. ತುಲಾ ರಾಶಿಯವರು ತುಂಬ ಕಷ್ಟನ ಅನುಭವಿಸಿದ ಮೇಲೆ ಬೇರೆಯವರ ಫೀಲಿಂಗ್ಸ್ಗೆ ತುಂಬ ಗೌರವ ಕೊಡೋದನ್ನು ಕಲ್ತಿದ್ದೀರಾ. ಹಾರ್ಡ್ ವರ್ಕ್ ಅಂದರೆ ಏನು, ಕಷ್ಟಗಳಂದರೆ ಏನು ಅಂತ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ, 10 ಆಫ್ ಕಪ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿ ಇದೆ. ಸೊ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿದ್ದೀರಾ, ಸೊ ಕೆಲವರು ಕೆಲಸನ ಬಿಟ್ಟು ಹೊಸ ಕೆಲಸಕ್ಕೆ ಟ್ರೈ ಮಾಡ್ಬೋದಾ ಅಂತ ಕೇಳೋರು ಕೂಡ ಖಂಡಿತ ಟ್ರೈ ಮಾಡ್ಬೋದು. ಸೊ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.